ಪನ್ನೀರ್ ಡೇಂಜರ್, ತಿಂದ್ರೆ ಹೆಲ್ತ್ ಡಮಾರ್. ಓ ಮೈ ಗಾಡ್, ಪನ್ನೀರ್ ತಿಂದ್ರೆ ಕ್ಯಾನ್ಸರು. ಪನ್ನೀರ್ ಈಟಿಂಗು ಕ್ಯಾನ್ಸರ್ ಕಮ್ಮಿಂಗು. ಜನಸಾಮಾನ್ಯರೇ ಹೊರಗಡೆ ಆಹಾರ ತಿನ್ನೋ ಮುನ್ನ ಒಮ್ಮೆ ಯೋಚಿಸಲೇಬೇಕು. ಯಾಕಂದ್ರೆ ಏನೇ ತಿಂದ್ರೂ ಡೇಂಜರ್ ಡೇಂಜರ್ ಡೇಂಜರ್. ಗೋಬಿ, ಕಬಾಬ್, ಇಡ್ಲಿ, ಹಸಿರು ಬಟಾಣಿ, ಬಳಿಕ ಇದೀಗ ಪನ್ನೀರ್ ಕೂಡ ಶುದ್ಧವಾಗಿಲ್ಲ. ಸಸ್ಯಾಹಾರಿಗಳ ಫೇವರೇಟ್ ಪನ್ನೀರ್ನಲ್ಲೂ ಈಗ ಕಲಬೆರಕೆಯ ವಾಸನೆ ಬಂದಿದೆ. ಪನ್ನೀರಿನ ಘಮ ಘಮದ ವಾಸನೆ ಹಿಂದೆ ಕೂಡ ಕೆಮಿಕಲ್ನ ಕರಾಳ ಮುಖ ಅಡಗಿದೆ. ಆಹಾರ ಇಲಾಖೆಯ ರಿಪೋರ್ಟ್ನಲ್ಲಿ ಈ ಬೆಚ್ಚಿ ಬೀಳಿಸೋ ಸತ್ಯಾಂಶ ರಿವೀಲ್ ಆಗಿದೆ. ಪನ್ನೀರ್ನಲ್ಲಿ ಬ್ಯಾಕ್ಟೀರಿಯಾ ಅಂಶ ಪತ್ತೆ. ಆಹಾರ ಇಲಾಖೆಯಿಂದ ಶಾಕಿಂಗ್ ರಿಪೋರ್ಟ್. 231 ಪನ್ನೀರ್ ಸ್ಯಾಂಪಲ್ ಟೆಸ್ಟ್ ಮಾಡಿದ್ದ ಇಲಾಖೆ ಕೈ ಸೇರಿರುವ 17 ಸ್ಯಾಂಪಲ್ ರಿಪೋರ್ಟ್. 17 ಮಾದರಿಗಳ ವರದಿಯಲ್ಲಿ 2 ಅಸುರಕ್ಷಿತ. ವರದಿ ನಿರೀಕ್ಷೆಯಲ್ಲಿರೋ ಆಹಾರ ಇಲಾಖೆ. ಎಸ್, ಆಹಾರ ಇಲಾಖೆ ಕಳೆದ ಕೆಲ ದಿನಗಳ ಹಿಂದೆ 231 ಪನ್ನೀರ್ ಸ್ಯಾಂಪಲ್ ಟೆಸ್ಟ್ ಅನ್ನ ಮಾಡಿತ್ತು. ಸ್ಯಾಂಪಲ್ಗಳ ವರದಿ ಇವತ್ತು ಹೊರಬಿದ್ದಿದೆ. 231 ಪನ್ನೀರ್ ಸ್ಯಾಂಪಲ್ಗಳ ಪೈಕಿ 17 ಸ್ಯಾಂಪಲ್ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದರಲ್ಲಿ 2 ಪನ್ನೀರ್ ಸ್ಯಾಂಪಲ್ ಅನ್ಸೇಫ್ ಅಂತ ಗೊತ್ತಾಗಿದೆ. ಡೆಡ್ಲಿ ಪನ್ನೀರ್ನಿಂದ ಹೆಲ್ತ್ ಪ್ರಾಬ್ಲಮ್, ಹೃದಯಕ್ಕೂ ಸಮಸ್ಯೆ, ಕಿಡ್ನಿ ಎಫೆಕ್ಟ್. ಕೆಮಿಕಲ್ ಬಳಕೆಯಿಂದ ಕ್ಯಾನ್ಸರ್ ಚಾನ್ಸ್. ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಳ. ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಮತ್ತು ಪ್ರೋಟೀನ್ ಪ್ರಮಾಣ ಕಡಿಮೆ ಹಾಕಿ ಪನ್ನೀರನ್ನ ತಯಾರಾಗುತ್ತಿದೆ. ಸಾಫ್ಟ್ ಆಗಿ ಬರೋದಕ್ಕೆ ಕೆಮಿಕಲ್ ಬಳಕೆ ಮಾಡಲಾಗುತ್ತೆ. ಇದು ಕ್ಯಾನ್ಸರ್ಗೆ ಕಾರಣವಾಗಿದೆ. ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಪ್ರಮಾಣ ಕಡಿಮೆ ಆದರೆ ಆರೋಗ್ಯದ ಮೇಲೆ ಸಮಸ್ಯೆ ಬೀರಲಿದೆ. ಆರೋಗ್ಯದಲ್ಲಿ ಹೃದಯ ಸಂಬಂಧಿ ಕಾಯಿಲೆ, ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಾಗುತ್ತೆ. ಜೊತೆಗೆ ಕಿಡ್ನಿ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ವೈದ್ಯರು. ಶುದ್ಧವಾಗಿ ತಯಾರಿಸುವಂತಹ ಅಥವಾ ನೈಸರ್ಗಿಕವಾಗಿ ತಯಾರಿಸುವಂತಹ ಪನ್ನೀರು ಬಹಳಷ್ಟು ಕಡಿಮೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಮಾರ್ಕೆಟ್ನಲ್ಲಿ ಕೆಲವು ರಾಸಾಯನಿಕ ಪದಾರ್ಥಗಳು, ಮಿಲ್ಕ್ ಸಾಲಿಡ್ಸ್ ಇರಬಹುದು ಅಥವಾ ಸ್ಟಾರ್ಚ್ ಪುಡಿಯನ್ನು ಉಪಯೋಗಿಸಿ ಜೊತೆಗೆ ಒಂದಷ್ಟು ಕೆಮಿಕಲ್ಸ್ನ ಅದರೊಟ್ಟಿಗೆ ಸೇರಿಸಿ ಪನ್ನೀರನ್ನ ತಯಾರಿಸ್ತಾ ಇರೋದನ್ನು ಸರ್ಕಾರ ಗಮನಕ್ಕೂ ಬಂದಿದೆ, ನಮ್ಮ ಗಮನಕ್ಕೂ ನಿತ್ಯ ಬರ್ತಾ ಹೋಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುವಂಥ ಒಂದು ಪರಿಸ್ಥಿತಿ ಉಂಟಾಗಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಪನ್ನೀರ್ನ ಸೇವನೆಯಿಂದ ಬಹಳಷ್ಟು ಅನಾರೋಗ್ಯದ ರಿಪೋರ್ಟಿಂಗ್ ನಮ್ಮ ಆಸ್ಪತ್ರೆಗಳಲ್ಲಿ ಆಗ್ತಾ ಇರೋದ್ರಿಂದ, ಇದರ ಮೇಲೆ ದೂರು ಸರ್ಕಾರಕ್ಕೆ ತಲುಪಿರೋದ್ರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಈ ಕ್ರಮವನ್ನು ತಗೊಳ್ತಾ ಇದೆ. ಪನ್ನೀರು ಹೇಗೆ ನಾವು ಕಂಡುಹಿಡ್ಕೊಳ್ಳೋದು? ಎಲ್ಲ ಪನ್ನೀರು ಒಂದೇ ರೀತಿಯಲ್ಲಿ ಕಾಣುತ್ತೆ, ಒಂದೇ ಬಣ್ಣ ಇರುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ನಮಗೆ ಅನ್ನಿಸ್ಬಹುದು. ಆದರೆ ಪನ್ನೀರು ಶುದ್ಧವಾಗಿ ಹಾಲಿನಿಂದ ತಯಾರಿಸಿದಂಥ ಪನ್ನೀರು, ಅದು ಹಾಲಿನ ವಾಸನೆಯನ್ನು ಹೊಂದಿರುತ್ತೆ. ನೀವು ಪನ್ನೀರನ್ನ ಮುರಿದು ಅದರ ಪರಿಮಳವನ್ನು ನೋಡಿದಾಗ ಹಾಲಿನ ರೀತಿಯಾದ ಪರಿಮಳ ಅದರಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಶುದ್ಧವಾಗಿ ತಯಾರಿಸಿದಂಥ ಪನ್ನೀರು ಮುರಿದು ಕೂಡಲೇ ಅದು ತುಂಬ ಸಾಫ್ಟಾಗಿ ಸ್ಮ್ಯಾಶ್ ಆಗೋದುಂಟು. 2 ಬೆರಳಿನಲ್ಲಿ ಹೀಗೆ ಮಾಡಿದ ಕೂಡಲೇ ಅದು ಸ್ಮ್ಯಾಶ್ ಆಗೋದನ್ನು ನಾವು ಗಮನಿಸಬಹುದು. ಅದೇ ರಾಸಾಯನಿಕ ಪದಾರ್ಥಗಳಾಗಲಿ, ಹಾಲಿನ ಪುಡಿಯನ್ನಾಗಲಿ ಉಪಯೋಗಿಸಿ ಮಾಡಿದಂಥ ಪನ್ನೀರು ತುಂಬ ಎಲಾಸ್ಟಿಕ್, ರಬ್ಬರ್ ರೀತಿಯಲ್ಲಿ ಎಳೆಯತ್ತೆ. ಪನ್ನೀರ್ನ ಬಳಕೆ ಮಿತವಾಗಿ ಬಳಸ್ಕೊಂಡ್ರೆ ದೇಹಕ್ಕೆ ಉಪಯೋಗ ಆಗ್ಬೋದು. ಅತಿಯಾದ ಸೇವನೆ, ಪನ್ನೀರಿನ ಸೇವನೆ ಮಾಡಿದಾಗ ಕೆಲವು ಆಟೋ ಇಮ್ಯೂನ್ ರಿಯಾಕ್ಷನ್ಸು ದೇಹದಲ್ಲಿ ಆಗೋದನ್ನು ನಮ್ಮ ಪ್ರಾಕ್ಟೀಸ್ನಲ್ಲಿ ಕಂಡು ಬಂದಿದ್ದೀವಿ. ಇದರ ತಯಾರಿಕೆಯಲ್ಲೇ ಒಂದಷ್ಟು ವಿರುದ್ಧವಾದ ಕ್ರಮಗಳನ್ನು ಅಳವಡಿಸ್ಕೊಂಡು ನಾವು ತಯಾರಿಸೋದ್ರಿಂದ, ಎಸ್ಪೆಷಲಿ ಈ ಹಾಲಿಗೆ ಯಾವುದೇ ಹುಳಿ ಪದಾರ್ಥ ಸೇರಬಾರ್ದು. ಆದರೆ ಪನ್ನೀರ್ನ ತಯಾರಿಕೆಯಲ್ಲಿ ಇದಕ್ಕೆ ಆಸ್ಕಾರ್ಬಿಕ್ ಆ್ಯಸಿಡ್ ಹಾಕೋದಿರ್ಬೋದು, ಸಿಟ್ರಿಕ್ ಆ್ಯಸಿಡ್ ಹಾಕೋದಿರ್ಬೋದು, ಈ ರೀತಿಯಾದ ಆಮ್ಲ ನೇಚರ್ ಅಂದರೆ
ಆ್ಯಸಿಡ್ನ ನೇಚರ್ ಇರುವಂಥ ಪದಾರ್ಥಗಳನ್ನು ಸೇರಿಸಿ ಪನ್ನೀರ್ ತಯಾರಿಸೋದ್ರಿಂದ ಅದರ ತಯಾರಿಕೆಯಲ್ಲೇ ಆ ಸೈನ್ಸ್ನ ಬ್ಯಾಕ್ಗ್ರೌಂಡೇ ಫೌಂಡೇಶನ್ನೇ ಅದು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಇದು ಜಾಸ್ತಿ ಬಳಸೋದ್ರಿಂದ ಅನಾರೋಗ್ಯ ತರುವುದರಲ್ಲಿ ಸಂಶಯ ಇಲ್ಲ. ಒಟ್ನಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಾನೆ ಪ್ರತಿದಿನ ಕನ್ಫ್ಯೂಸ್ ನಲ್ಲಿರೋ ಆಹಾರ ಪ್ರಿಯರಿಗೆ ಒಂದಾದ ಮೇಲಂತೆ ಆಹಾರ ಇಲಾಖೆ ಶಾಕ್ ನೀಡ್ತಿದೆ. ಇನ್ನು ಯಾವ ರೀತಿ ಇವುಗಳ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.